ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವಾಗ ಶುಕ್ರವಾರ ಸಂಜೆ ಒಂದು 5:45 ಆಗ್ತಾಯಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೆಲವೊಂದಷ್ಟು ಸೊಪ್ಪು ಮತ್ತು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕಿತ್ತು. ಹಾಗಾಗಿ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟು ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಂಬೆ ಗಿಡದಲ್ಲಿ ಸಿಕ್ಕಾಬಟ್ಟೆ ಕಾಯಿಗಳಾಗಿದ್ದಾವೆ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಯಾವ್ಯಾವ ಗಿಡದಲ್ಲಿ ಎಷ್ಟು ಹೂವು ಆಗ್ತವೆ, ಕಾಯಿ ಆಗ್ತವೆ ಅನ್ನೋದೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಅದರ ಜೊತೆಗೆ ನಿನ್ನೆ ಒಂದಷ್ಟು ಹೂವು ಮತ್ತು ಹಣ್ಣು ಹಾರ್ವೆಸ್ಟ್ ಮಾಡಿರೋ ವಿಡಿಯೋನೂ ಹಾಕಿದ್ದೆ. ಹಾಗಾಗಿ ಇವತ್ತು ಕೂಡ ಹಾರ್ವೆಸ್ಟ್ ಮಾಡೋ ವಿಡಿಯೋನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಆಲ್ರೆಡಿ ನೋಡಿ, ಸೈಜ್ ನೋಡಿ. ಇದನ್ನು ನಿಂಬೆಹಣ್ಣು ಅನ್ನಲ್ಲ, ಯಾರಾದರೂ ನೋಡಿದವರು ಮೋಸಂಬೆ ಅಥವಾ ಕಿತ್ತಳೆ ಹಣ್ಣು ಅಂತಲೇ ಅನ್ನೋದು. ಒಂದೇ ಒಂದು ಹಣ್ಣಾಗಿ ಬಿದ್ದಿದೆ ನೋಡ್ಬೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸಿಕ್ಕಾಬಿಟ್ಟೆ ರಸ ಇರುತ್ತೆ. ಸೀಡ್ಸ್ ಇದೆ, ಬಟ್ ಹಂಗೇ ಸಿಕ್ಕಾಬಿಟ್ಟೆ ರಸ ಇರುತ್ತೆ ಇದರಲ್ಲಿ. ಒಂಥರ ಯೆಲ್ಲೋ ಕಲರ್, ಫುಲ್ ಯೆಲ್ಲೋ ಕಲರ್ ಆಗೋಗಿದೆ ನೋಡಿ. ಬನ್ನಿ ಇವಾಗ ಮೇಲ್ಗಡೆ ತೋರಿಸ್ತೀನಿ. ಮತ್ತು ಇವತ್ತು ಪಾಲಕ್ ಸೊಪ್ಪು, ಸ್ವಲ್ಪ ಒಂದಷ್ಟು ಇದು ದಂಟಿನ ಸೊಪ್ಪು ಕೂಡ ಹಾಕಿದ್ದೀನಲ್ಲ, ಅದೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ. ತುಂಬ ದಿನ ಬಿಟ್ಟರೆ ಬಲ್ತು ಬಿಡುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮೇಲ್ಗಡೆ ಹೋಗುವ. ಇದು ನೋಡಿ ಮಲ್ಲಿನ ಟೆನಿಸ್ ಬಾಲ್ ಚೆರಿ ಎಷ್ಟು ಚೆನ್ನಾಗಿ ಫಸ್ಟ್ ಹಾರ್ವೆಸ್ಟ್ ಆಗಿ ಒಂದಷ್ಟು ಈಗೆಲ್ಲವೂ ಕೂಡ ಫ್ರೂಟ್ಸು, ಹೂವೆಲ್ಲ ಆಗಿ ಮತ್ತು ಕಾಯಿ ಆಗ್ತಾ ಇದ್ದಾವೆ. ಅಂದರೆ ಸಿಕ್ಕಾಬಟ್ಟೆ ಹೂವು ಕಾಯಿ ಆಗಿತ್ತು. ಇದರಲ್ಲಿ ಎಲ್ಲ ಉದುರೋಗಿ, ಅಂದರೆ ಮಳೆ ಬಂತಲ್ಲ, ಮಳೆ ಗಾಳಿ, ಇದು ಕೆಲವೊಂದಷ್ಟು ಉದುರಿ ಒಂದಷ್ಟು ಉಳಿದಿದ್ದಾವೆ. ನೋಡಬೇಕು ಇನ್ನೆಷ್ಟು ಉಳಿಯುತ್ತೆ ಅಂತ ಕೊನೆಗೆ. ಹಂಗೇ ಇಲ್ಲಿ ನೋಡಿ, ಇದು ಆರೆಂಜಲ್ಲೂ ಸಿಕ್ಕಾಬಟ್ಟೆ ಎಲ್ಲ ಆಗಿತ್ತು. ಅದು ಕೂಡ ಒಂದಷ್ಟು ಉದ್ರಕಂತು ಗಾಳಿಗೆ. ಮತ್ತು ಹೊಸ ಫ್ಲವರು ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಕಾಯಿಗಳು ಕೂಡ ಆಗ್ತಾಯಿದ್ದಾವೆ. ನೋಡೋಣ ಎಷ್ಟು ಬರುತ್ತೋ ಅಷ್ಟು ಅಂತ ಅನ್ಕೋಬೇಕಷ್ಟೇ. ಈಗ ಬನ್ನಿ ಮೇಲ್ಗಡೆ ಹೋಗೋಣ, ಸೊಪ್ಪು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡೋಣ. ನೋಡಿ ಅಂಜೂರ ಎಲ್ಲ ಫುಲ್ ಹಣ್ಣಾಗಿದೆ. ಈಗ ವಾಟರ್ ಆ್ಯಪಲ್ಲು, ಅಂಜೂರ ಇದಿಷ್ಟನ್ನು ತೆಗೆಯುವ. ಎರಡೆರಡು ಉಳ್ಕೊಂತು. ಸಿಕ್ಕಾಬಟ್ಟೆ ವಾಟರ್ ಆ್ಯಪಲ್ ಆಗಿತ್ತು, ಎರಡೆರಡು ಉಳಿದಿದೆ ನೋಡಿ. ಅದು ಅಂಜೂರನೂ ತೆಗಿ. ಆ ಕಡೆ ಒಂದೈತೆ ನೋಡಿ, ಇಲ್ಲಿ ನೋಡಿ. ಅಯ್ಯೋ, ಮುಟ್ಟಿದ್ರೆ ಫುಲ್ಲು ಎಷ್ಟು ಗಮ್ಮಂತೈತೆ ನೋಡಿ. ಬಾ, 2 ಅಂಜೂರ ಸಿಕ್ತು. ಇದು ಕೂಡ ಸಿಕ್ಕಾಬಟ್ಟೆ ಹಣ್ಣಾಗೋಗಿದೆ ನೋಡಿ. ಮತ್ತು ಹಾಗೆಯೇ ಇದರಲ್ಲಿ ಮತ್ತೆ ನೆಕ್ಸ್ಟು ಬರೋದಕ್ಕೆ ನೋಡಿ, ಇಲ್ಲಿ ಫ್ಲವರ್ ಕೂಡ ಆಗ್ತಾಯಿದೆ. ಇದನ್ನು ಬೇರೆ ಒಂದು ಪಾಟ್ಗೆ ಚೇಂಜ್ ಮಾಡಬೇಕು, ಯಾಕೆಂದರೆ ಅದಕ್ಕೆ ಜಾಸ್ತಿ ಬಿಡುತ್ತೆ. ಅದು ಚಿಕ್ಕ ಬಕೆಟ್ಗೆ ಹಾಕಿರೋದ್ರಿಂದ ಫುಲ್ ಬೇರು ಬಿಟ್ಕೊಂಡಿದೆ. ಹಂಗಾಗಿ ಇದನ್ನು ನಾನು ಚೇಂಜ್ ಮಾಡಬೇಕು. ನೋಡೋಣ, ನೆಕ್ಸ್ಟು ಚೇಂಜ್ ಮಾಡ್ತೀನಿ. ಹಂಗೇ ಇಲ್ಲಿ ನೋಡಿ, ಇದು ಆರೆಂಜ್, ಇದು ಕೂಡ ಕಲರ್ ಚೇಂಜ್ ಆಗ್ತಾಯಿದೆ. ಇದಿನ್ನೂ ನಾನು ಈಗಲೇ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ, ತುಂಬ ದಿನ ಬೇಕು. ಇಲ್ಲಿ ನೋಡಿ, ಇದು ಏನೋ ಬೋನ್ಸಾಯಿ ಮೋಸಂಬೆ. 3 ಕಾಯಿ ಉಳಿದವೆ. ನೋಡೋಣ ಎಷ್ಟು ಉಳಿಯುತ್ತೆ. ಇದು ಓತ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ನಲ್ವ, ಇದು ಬನಾನಾ ಮ್ಯಾಂಗೋ. ನೋಡಿ ಸಿಕ್ಕಾಬಟ್ಟೆ ಕಾಯಿಗಳಾಗ್ತಾ ಇದ್ದಾವೆ. ಎಷ್ಟು ಉಳಿಯುತ್ತೆ ಅಂತ ಗೊತ್ತಿಲ್ಲ. ನೋಡಿ, ನನ್ನ ಜೊತೆಗೆ ಇವತ್ತು ಟೆರೆಸ್ ಮೇಲ್ಗಡೆಗೆ ಒಬ್ಬ ತರಲೆ ಬಂದವನೇ. ಆ ತರಲೆನ ನೋಡಿ ಅವ್ನು ಹೆಂಗೆ ಆಡ್ತವನೆ ಅಂತ ನೋಡಿ. ಆ ತರಲೆ ಇವನೇನೆ. ವಿಡಿಯೋ ಮಾಡ್ತೀನಿ ಅನ್ಕೊಂಡು ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಡ್ತಾನೆ. ಇಲ್ಲಿ ನೋಡಿ, ಇವನೇನೆ. ಬಾಯಲ್ಲಿ ಮಾತಾಡೋ, ಅದೇನೋ ಮಾತಾಡ್ತೀನಿ ಅಂದಲ್ಲ, ಬಾ. ಎಷ್ಟು ಕ್ವಾಟ್ಲೆ ಕೊಡ್ತಾವನೆ ಅಂದರೆ ನನಗೆ ಅಷ್ಟಿಷ್ಟೆಲ್ಲ ಕ್ವಾಟ್ಲೆ ಕೊಡ್ತಾರದು ಸ್ನೇಹಿತರೆ ಅವನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದಾಳಿಂಬೆ ಗಿಡನೂ ನೋಡಿ. ಹಂಗೇ ಒಂದು 2-3 ಜನ ವ್ಯೂವರ್ಸು ಅವರು ಕೂಡ ಟೆರೆಸ್ ಗಾರ್ಡನ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಕಮೆಂಟ್ಸಲ್ಲಿ ನಾನು ಎಲ್ಲನೂ ಹೇಳೋಕ್ಕಾಗಲ್ಲ. ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಮತ್ತು
ನೋಡಿ ಹೋದ್ರಾಯ್ತು. ಅದರಲ್ಲಿ ಹೇಳ್ತೀನಿ, ಗಿಡದಲ್ಲಿ ಹಳದಿ ಎಲೆಯಾಗಿ ಎಲ್ಲ ಉದುರೋಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಅದು ಮಣ್ಣು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗಿಡ ನೆಡಲಿಲ್ಲ ಅಂದರೆ, ಅಥವಾ ಏನಪ್ಪ ಗಿಡಕ್ಕೆ ನೀರೇನಾದರೂ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಎಲೆಗಳು ಆ ರೀತಿ ಆಗ್ತವೆ. ನೋಡಿ ಏನು ತಪ್ಪು ಮಾಡಿದ್ದೀರಿ ಅಂತ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಬನ್ನಿ, ಹೀಗೇ ಈಗ ಸೊಪ್ಪುಗಳೆಲ್ಲನೂ ಹಾರ್ವೆಸ್ಟ್ ಮಾಡೋಣ. ತೋರಿಸಿದ್ದೀನಿ ಹಾಗೆ ನುಗ್ಗೆ ಗಿಡ ಕಟ್ ಮಾಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಹೊಸ ಹೊಸ ಬ್ರಾಂಚಸ್ ಬಂದಿದೆ ಅಂತ. ಕಟ್ ಮಾಡೋದ್ರಿಂದ ನೋಡಿ ಹಿಂಗೆ ಹೊಸ ಬ್ರಾಂಚ್ ಬರುತ್ತೆ, ಗುಂಪಾಗಿ ಗಿಡ ಸೊಂಪಾಗಿ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಬನ್ನಿ, ಇವಾಗ ಸೊಪ್ಪು ಹಾರ್ವೆಸ್ಟ್ ಮಾಡುವ. ಇಲ್ಲಿ ನೋಡಿ ದಂಟಿನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಸೊಪ್ಪು ಯಾರು ಹಾರ್ವೆಸ್ಟ್ ಮಾಡ್ತೀರಾ ಬನ್ರಪ್ಪ. ಸೊಪ್ಪು ನೀಟಾಗಿ ಕೀಳ್ಬೇಕು. ಇರು ಒಂದು ನಿಮಿಷ. ಬೇರ್ಸೈತಾ? ಬೇರ್ಸೈತೆ, ಕೀಳು ಬಾ. ಹೆಂಗೆ ಒಂದು ಕಡ್ಡಿ ಕಿತ್ತು ತೋರಿಸಿ. ಅಯ್ಯೋ ಆಂಟಿ, ನಾನು ರೈತರ ಮಗನೇ ಕಣ್ ಬಟ್ಬಿಟ್ಟು ಹೋಗಿ ಆಂಟಿ. ನೋಡಿದ್ರಾ ಹೆಂಗೆಲ್ಲ ಮಾತಾಡ್ತಾನೆ. ಇದೆಲ್ಲ ಕಟ್ ಮಾಡಲ್ಲ, ನಾನು ಹಾಕ್ತೀನಿ ಹಂಗೇನೆ. ಕಟ್ ಮಾಡಿ ತೆಗಿ, ನಿಧಾನಕ್ಕೆ ತೆಗಿ, ಮಣ್ಣೆಲ್ಲ ಕೆಳಗೆ ಬೀಳಿಸ್ಬೇಡ. ಬೆಳಗ್ಗೆ ತಾನೇ ತೊಳೆದಿದ್ದೀನಿ. ಮುಖ ತೋರಿಸಿ ಅಂದರೆ ಒಬ್ಬರು ತೋರಿಸಲ್ಲ. ಇಲ್ಲಿ ನೋಡಿ ಹೆಂಗೆ ಮುಚ್ಕೊತಾನೆ ಮುಖನ. ಹಿಂಗೆ ಹೋದ್ರು ಮಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ನೋಡಿ ಹೆಂಗಿದೆ ಅಂತ. ನಿಮ್ಮ ಅಮ್ಮಂಗೆ ತೋರಿಸು. ಅಮ್ಮ ಇವತ್ತು ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ನೋಡಮ್ಮ. ನೋಡಿ ಇಷ್ಟು ಸೊಪ್ಪು ಅಂದರೆ ಒಂದು ಕಂತೆ ಸಿಕ್ಕಿದೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು. ಈಗ ಪಾಲಕ್ ಸೊಪ್ಪು ತೆಗೋಣ ಬನ್ನಿ. ನೋಡಿ ಒಂದೇ ಒಂಚೂರು ಯಾವುದು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ನಾನು, ನ್ಯಾಚುರಲಾಗಿ ಹಂಗೆ ಬೆಳೆದಿರೋದು, ಆರ್ಗ್ಯಾನಿಕ್ಕಾಗಿ. ಈಗ ನೋಡಿ ಪಾಲಕ್ ಸೊಪ್ಪು, ಇದು ಸಹಿತ ಬೇರೆ ಸಹಿತನೇ ಕೇಳಪ್ಪ. ಇನ್ನೊಂದ್ಸಲ ಹಾಕ್ತೀನಿ, ಸೀಡ್ಸವೆ ಅವು ಹಾಕ್ತೀನಿ. ನಿಧಾನಕ್ಕೆ ತೆಗಿ. ಇದೇನೋ ಹೇಳ್ತೀನಿ ಅಂತಿದ್ದಲ್ಲ, ಹೇಳು. ಹೇಳಲ್ಲ, ಈಗ ಮೂಡಿಲ್ಲ ತರಲೆ. ಎಷ್ಟು ಪಳಪಳ ಅಂತಿದೆ ನೋಡಿ ಸೊಪ್ಪು. ಫಸ್ಟ್ ಟೈಮು ನಾನು ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇರೋದು. ಅಂದರೆ ನನ್ನ ಟೆರೆಸಲ್ಲಿ ಬರೀ ಹಣ್ಣುಗಳ ಗಿಡಗಳಷ್ಟೇ ನಾನು ಹಾಕಿರೋದು. ಸೊಪ್ಪನ್ನು ಇವತ್ತು ಫಸ್ಟ್ ಟೈಮು ಬೆಳೆದು ಹಾರ್ವೆಸ್ಟ್ ಮಾಡ್ತಿರೋದು, ಅಂದರೆ ತೆಗಿತಾ ಇರೋದು. ಇವತ್ತು ಫುಲ್ ಸೊಪ್ಪು ಮಾಡ್ಬೋಣ ಅಂತ. ಏನೊಂದು 3 ಕಂತೆ ಸೊಪ್ಪು ಆಯ್ತದ. ಒಂದೇ ಒಂದು ಹುಳ ಇಲ್ಲ ಗಿಡದಲ್ಲಿ ನೋಡು, ಅಲ್ವಾ? ನಿಜ ಆಂಟಿ, ಒಂಚೂರು ಹುಳ ಇಲ್ಲ. ಇಷ್ಟು ಸೊಪ್ಪು, ಪಾಲಕ್ ಸೊಪ್ಪು ಕಂತೆ ಕಟ್ಟೋದಾದರೆ ಒಂದು 3 ಕಂತೆ ಆಗುತ್ತೆ. ದಂಟು ದಪ್ಪು ಕಟ್ಟಿದ್ರೆ 1 ಕಟ್ಟು ಆಗುತ್ತೆ ಸ್ನೇಹಿತರೆ. ನಿಂಬೆಹಣ್ಣು ಮತ್ತು ವಾಟರ್ ಆ್ಯಪಲು, ಅಂಜೂರ, ಇವತ್ತು ಇಷ್ಟು ಹಾರ್ವೆಸ್ಟ್ ಮಾಡಿರೋದು ನಾವು. ನೋಡಿ ಇದು ನೋಡಿ, ಇದು ಪೂರ್ತಿ ಖಾಲಿ ಆಗೋಯ್ತು. ಸೊಪ್ಪೆಲ್ಲ ಕಿತ್ತ ಮೇಲೆ ಒಂಥರ ಈ ಡ್ರಮ್ಮು ಒಂಥರ ಲುಕ್ಕೆ ಹೊಟ್ಟೋಯ್ತಿದ್ರದ್ದು. ಅಂದರೆ ಸೊಪ್ಪಿತ್ತಲ್ವಾ, ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರಾಗಿ. ಈಗ ಇಲ್ಲ, ಒಂಥರ ಕಾಣಿಸ್ತಾ ಇದೆ ನೋಡಿ. ಅದ್ರ ಜೊತೆಗೇ ಇದು ಪುದೀನೂ ಇದೆ. ಅಂದರೆ ಒಂದು 4 ಕಡ್ಡಿ ಮನೆಗೆ ಬಳಸಿರೋದ್ರಲ್ಲೇ ಅದನ್ನು ಹಂಗೆ ಹಾಕಿದ್ದೆ. ಸಿಕ್ಕಾಪಟ್ಟೆ ಎಲ್ಲ ಕಡೆ. ಈ ಡ್ರಮ್ಮಲ್ಲಿ ಇದರಲ್ಲೂ ಪುದೀನ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹುಡುಗರು ಒಂದು ಸ್ವಲ್ಪ ತರಲೆ ಥರ ಆಡಿರೋದು ಕೂಡ ಜೊತೆಗೆ ಆ್ಯಡ್ ಆಗಿದೆ. ಪ್ಲೀಸ್ ಏನು ಅಂದ್ಕೋಬೇಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನೆಕ್ಸ್ಟು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮೆಲ್ಲರ ಜೊತೆಗೆ.
ನನ್ನ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.